ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಇಂದು ವಿಶ್ವ ಯೋಗ ದಿನಾಚರಣೆಯ ಅಂಗವಾಗಿ ಗುಂಡ್ಲುಪೇಟೆ ಪಟ್ಟಣದ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳು ಹಾಗೂ ಶಾಲೆಯ ಶಿಕ್ಷಕವೃಂದದವರು ಯೋಗ ದಿನಾಚರಣೆಯನ್ನ ಆಚರಣೆ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಕರ್ನಾಟಕ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರು ಆದ ಎ ಅಬ್ದುಲ್ ಮಾಲಿಕ್ ಮಾತನಾಡಿ, ಸರ್ಕಾರಿ ಕನ್ನಡ ಶಾಲೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಮೂಲಕ ಯೋಗ ದಿನಾಚರಣೆಯ ಶುಭ ಕೋರಿದ್ದಾರೆ. ಯೋಗ ದಿನಾಚರಣೆಯ ಶುಭಾಶಯಗಳು ತಿಳಿಸ್ತೇನೆ. ನಾನು ಬೆಳಗ್ಗೆ 8 ಗಂಟೆಗೆ ಬಂದೆ. ಇಲ್ಲಿ ಬಂದು ನೋಡಿದ ತಕ್ಷಣ ನನಗೆ ಸಡನ್ನಾಗಿ ಕಂಡಿದ್ದು ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಯ ಒಂದು ಅದ್ಭುತವಾದ ಕ್ಷಣಗಳನ್ನು ನೋಡಿದೆ. ಕಣ್ಣಿಗೆ ಭಾಳ ಸಂತೋಷ ಆಯಿತು. ಈ ಮಕ್ಕಳು ಅವರ ಒಂದು ಯೂನಿಫಾರ್ಮ್, ಡ್ರೆಸ್ ಕೋಡು, ಈ ಶಾಲೆ ನೋಡಿದ ನನಗೆ ಬಾಲ್ಯದ ಒಂದು ನೆನಪಾಯಿತು. ನಾವು ಓದೋ ಕಾಲದಲ್ಲ ಈ ರೀತಿಯೆಲ್ಲ ಇದ್ದಿಲ್ಲ. ಇದ್ದಿದ್ರೆ ಬಹುಶಃ ನಾವು ಒಳ್ಳೆ ಮೈಕಟ್ಟು ಚೆನ್ನಾಗಿರ್ತಿತ್ತು ಅಂತ ಒಂದು ನನ್ನ ಭಾವನೆ ಇತ್ತು. ನಾನೇ ಸ್ವಯಂ ಪ್ರೇರಿತ ಒಳಗಡೆ ಬಂದು ಒಂದು ದೃಶ್ಯವನ್ನು ವಿಡಿಯೋನ ಮಾಡಿದೆ. ಮೋಹನ್ ಸರ್ ಕೂಡ ಇದ್ರ ಜೊತೆಲಿ ನಿಜಕ್ಕೂ ಭಾಳ ಸಂತೋಷ ಆಗುತ್ತೆ. ಇಂದಿನ ಯುವ ಪೀಳಿಗೆಗೆ ಇದು ಒಂದು ಶಾಲೆ, ಗುಂಡ್ಲುಪೇಟೆನಲ್ಲೇ ಒಂದು ಮಾದರಿ ಶಾಲೆ. ಯಾಕಂದರೆ ಖಾಸಗಿ ಶಾಲೆಗಳಲ್ಲಿ ಮಾಡ್ತಕ್ಕಂಥದ್ದು ನೋಡಿದ್ದೇವೆ, ಆದರೆ ಸರ್ಕಾರಿ ಶಾಲೆಗಳಲ್ಲಿ ಮಾಡಿರೋದು ಇದೇನೇ ಮೊದಲನೇ ಬಾರಿಗೆ ನಾನು ಕಂಡ ದೃಶ್ಯ. ಇದು ಈ ರೀತಿ ಎಲ್ಲ ಒಂದು ಸರ್ಕಾರಿ ಶಾಲೆಗಳಲ್ಲಾದರೆ ನಿಜಕ್ಕೂ ಕನ್ನಡ ಸರ್ಕಾರಿ ಶಾಲೆಗಳು ಇವತ್ತು ಉಳಿಯುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಹೇಳೋ ಮುಖಾಂತರ ಮತ್ತೊಮ್ಮೆ ವಿಶ್ವ ಯೋಗ ದಿನಾಚರಣೆ ಶುಭಾಶಯ ತಿಳಿಸಿ. ಈ ದಿನ ಸುಮಾರು ಸರ್ಕಾರಿ ಶಾಲೆಗಳಲ್ಲೂ ಮಾಡ್ತಾರೆ ಸುಮಾರು ಸರ್ಕಾರಿ ಶಾಲೆಗಳು. ಧನ್ಯವಾದ. ಓಕೆ ಸರ್. ಇದೇ ವೇಳೆ ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷರು ಆದ ಮೋಹನ್ ಮಾತನಾಡಿ, ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಉತ್ತಮವಾಗಿ ಯೋಗ ದಿನ ಆಚರಿಸುತ್ತಿದ್ದಾರೆ ಎಂದು ತಿಳಿಸಿದರು. ಶಾಲೆಯ ಮುಖ್ಯ ಶಿಕ್ಷಕರು ದೊಡ್ಡ ಬಸವಯ್ಯ ಹಾಗೂ ಸಹ ಶಿಕ್ಷಕರು ಆದ ಸಿದ್ಧಾರ್ಥ ಮಾತನಾಡಿದರು. ಮಾಡಿದರೆ ಯೋಗ ಓಡುವುದು ರೋಗ ಅಂತ. ಹಾಗಾಗಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪ್ರಯುಕ್ತ ಇವತ್ತು ನಮ್ಮ ಶಾಲೆಯಲ್ಲಿ ಯೋಗಾಭ್ಯಾಸವನ್ನು ನಾವು ಮಾಡ್ತಾ ಇದ್ದೀವಿ. ಇದೆಲ್ಲ ನಮಗೆ ತುಂಬ ಖುಷಿ ಕೊಡುತ್ತೆ. ಜೊತೆಗೆ ಮತ್ತು ಮಕ್ಕಳ ಒಂದು ಆರೋಗ್ಯ ಉತ್ತಮವಾಗುತ್ತೆ ಅಂತ ಹೇಳಿ ಹೇಳ್ತೀವಿ. ನಮ್ಮ ಶಾಲೆಯಲ್ಲಿ ಇವತ್ತು ವಿಶ್ವ ಯೋಗ ದಿನಾಚರಣೆ ಆಚರಿಸ್ತಾ ಇದ್ದೀವಿ. ಇದರಿಂದ ಮನಸ್ಸಿಗೆ ಶಾಂತಿ, ದೇಹದ ಆರೋಗ್ಯ, ದೇಹದ ಸುದೃಢ ಮನಸ್ಸು, ಸುದೃಢ ದೇಹಕ್ಕೆ ದೊರೆತಿರ್ತಕ್ಕಂಥ ಒಂದು ಆಧಾರದ ಮೇಲೆ ಈ ದಿನ ನಮ್ಮ ಶಾಲೆಯಲ್ಲಿ ಯೋಗಾಭ್ಯಾಸವನ್ನು ಮಾಡ್ತಾಯಿದ್ದೀವಿ. ಮಕ್ಕಳು ಎಲ್ಲರೂ ಕೂಡ ಉಲ್ಲಾಸದಿಂದ ಯೋಗಾಭ್ಯಾಸ ಮಾಡ್ತಾಯಿದ್ದಾರೆ. ಜೊತೆಗೆ ಇದು ದೇಹಕ್ಕೆ ಆರೋಗ್ಯ ಮತ್ತು ಮನಸ್ಸಿಗೆ ಉಲ್ಲಾಸವನ್ನು, ಹೆಚ್ಚು ದಿನ ಆಯುಷನ್ನು ಕೊಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಇದನ್ನ ಈ ಯೋಗಾಭ್ಯಾಸವನ್ನು ಮಾಡ್ತಾಯಿದ್ದೀವಿ. ಯೋಗ ದಿನಾಚರಣೆ ಕೂಡ ಮಾಡ್ತಾಯಿದ್ದೀವಿ. ಓಕೆ ಸರ್, ಧನ್ಯವಾದ. ಯೋಗ ದಿನದ ಶುಭಾಶಯಗಳು. ಈ ದಿನ ನಮ್ಮ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಇಲ್ಲಿ ಎಲ್ಲ ಶಿಕ್ಷಕ ವೃಂದದವರು ಭಾಳ ಶಿಸ್ತುಬದ್ಧವಾಗಿ ಮಕ್ಕಳ ಜೊತೆ ಕೂಡಿ ಯೋಗವನ್ನು ದಿನವನ್ನು ತುಂಬ ಅದ್ದೂರಿಯಾಗಿ ಆಚರಿಸ್ತಾ ಇದ್ದಾರೆ. ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಅಬ್ದುಲ್ ಮಾಲಿಕ್ರವರು ಸದಾ ನಮ್ಮ ಶಾಲೆಯ ಏಳಿಗೆಗಾಗಿ ಅವರು ಸಹ ನಮ್ಮ ಜೊತೆಯಲ್ಲಿದ್ದಾರೆ. ಅವರು ಬಂದು ನಮ್ಮ ಯೋಗ ದಿನದ ಜೊತೆ ಮಕ್ಕಳ ಜೊತೆ ಮತ್ತು ಶಿಕ್ಷಕರ ಜೊತೆ ಬೆರೆತು ಬಂದಿದ್ದೀರಿ ಸರ್. ತುಂಬ ಧನ್ಯವಾದಗಳು. ಇದೇ ವೇಳೆ ಟೌನ್ ಸಂಚಾಲಕರು ಆದ ಮಿಮಿಕ್ರಿ ರಾಜು ಹಾಜರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಈ ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.